ಬಹಳ ಸಂತೋಷ ಬೀಗ್ರೆ. ನಿಮ್ಗೇನೋ ಸಂತೋಷ, ನಮಗ್ ಮೆಣಸಿನ್ಕಾಯಿ ಮುರಿದು ಎಟ್ಟಿದಂಗ ಆಗ್ತಾ ಇದೆ. ಏನ್ ಔಷಧಿ ಆಗ್ತಾ ಇದ್ರ? ಯಾರಿ ಹಪ್ಪಳದವನು? ನಮ್ಮ ಅಳಿಯಂದ್ರು. ಏನ್ ಮಾಡ್ತಾ ಇದ್ದಾನ? ಹಪ್ಪಳ ತಿಂತಾ ಇದ್ದೀನಿ. ಜೋಕ್ ಮಾಡ್ದೆ. ಚೆನ್ನಾಗಿದ್ಯಾ? ಕತ್ತೆ ಕಾಲಿನ ತರ ಇದೆ. ಯಾಕ ಲಜ್ಜು ತರ ಇಲ್ವಾ? ಅಳಿಯಂದ್ರೆ ಕ್ಷಮಿಸಿ, ತಾವು ಕಾಫಿ ಟೀ ಏನ್ ತಗೋತೀರಾ? ನಾನು ವರದಕ್ಷಿಣೆ ತಗೋತೀನಿ. ವರದಕ್ಷಿಣೆನಾ? ಮಾರ್ಕೆಟ್ ಅಲ್ಲಿ ನನ್ನ ಮಗನ್ ರೇಟು 3 ಲಕ್ಷ ರೂಪಾಯಿ ಓಡ್ತಾ ಇದೆ ರೀ. ಮಾರ್ಕೆಟ್ ಹೋಗೋದ್ಬಿಟ್ಟು ಇಲ್ಲಿ ಯಾಕೆ ಬಂದ್ರು? ಮಾರ್ಕೆಟ್ ಅಲ್ಲೇ ನಿಮ್ ಹುಡುಗಿ ನಮ್ ಹುಡುಗನ್ ಕಣ್ಣಿಗೆ ಬಿದ್ಲಂತೆ. ನಾನು ಮದುವೆ ಮಾಡ್ಕೊಂಡ್ರೆ ಅವಳೆ, ಇಲ್ದ್ರೆ ನಾನು ಸತ್ತು ಹೋಗ್ತೀನಿ ಅಂತ ನನ್ ಕಾಲ್ ಹಿಡಿದು ಬೇಡ್ಕೊಂಡ. ನಾನು ಇಲ್ಲಿ ಬಂದು ಸಾಯ್ತಾ ಇದ್ದೀನಿ. ಹಾಳಾಗಿ ಹೋಗ್ಲಿ ಅಂತ ನಿಮ್ಗೋಸ್ಕರ ಒಂದ್ 10% ಡಿಸ್ಕೌಂಟ್ ಕೊಡ್ತೀನಿ. ಆಗುತ್ತಾ? 100ಕ್ಕೆ 10, 1000ಕ್ಕೆ 100 ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಲಕ್ಷಗಟ್ಲೆ ಕೇಳಿದ್ರೆ ನನ್ನ ಕೈಲಿ ಆಗದೆ ಇರೋ ಮಾತು. ಸರಿ, 1 ಲಕ್ಷನಾದ್ರೂ ಕೊಡ್ತೀರಾ? ತೂಗಲ್ಲ ಬೀಗ್ರೆ. ನೆಗದು ಬಿದ್ದೋಯ್ತು. ಹೋಗ್ಲಿ, ಒಂದು 90,000 ರೂಪಾಯಿಗಾದ್ರೂ ತೂಗ್ತಿರೋ? ಒಳ್ಳೆ ಬಿಕ್ನಾಸಿಗಳ ಸಂಬಂಧ ಆಗೋಯ್ತು. ಈ ಸಂಪತ್ತಿಗೆ ಹೆಣ್ಮಕ್ಳನ್ನ ಹುಟ್ಟಿಸ್ಬೇಕು, ಅವ್ರನ್ನ ಮದುವೆ ಮಾಡ್ಬೇಕು ಅನ್ನೋ ಆಸೆ ಯಾಕೆ ಇಟ್ಕೋಬೇಕು? ಯಾರಿ ಹುಡುಗಿ? ನನ್ನ 3ನೇ ಮಗಳು. ಐಸೆ ನೋಡಮ್ಮ, ನಾಳೆಯಿಂದ ನೀನು ಒಂದ್ ಚಂಬು ದಬರಿ ತಗೊಂಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡ್ಬಿಡು. ನಿಮ್ ಮಕ್ಕನಿಗೆ ನನ್ ಮಗ ಸಿಕ್ದಂಗೆ ನಿನ್ಗೂ ಯಾವನಾದ್ರೂ ಒಬ್ಬ ಬಕ್ರ ಸಿಕ್ಬಿಡ್ತಾನೆ. ನಿಮ್ ಅಪ್ಪನಿಗೆ ವರದಕ್ಷಿಣೆ ಖರ್ಚುಳಿಯುತ್ತೆ. ಅವ್ರಿಗೆ ಈ ಸಂಬಂಧ ಇಷ್ಟ ಇಲ್ಲದೆ ಹೋದ್ರೆ ಬೇರೆ ಸಂಬಂಧ ನೋಡಕ್ ಹೇಳಿ. ಸುಮ್ಮನೆ ಮಾತ್ಯಾಕೆ? ಈ ಪೊಗರ್ಗೆ ಏನ್ ಕಮ್ಮಿ ಇಲ್ಲ. ಉಪ್ಪು ಖಾರ ಹುಳಿ ತಿನ್ನೋ ಫ್ಯಾಮಿಲಿ ಅಲ್ವಾ, ಹೋಗಲಿದ್ದೇ ಇರುತ್ತೆ. ಅದ್ ಕಾಣಿಸ್ತಾನೆ ಇದೆ. ಸ್ವಾಮಿ, ಕೊನೆಯದಾಗಿ ಇಷ್ಟು ಕೊಡ್ತೀನಿ ಅಂತ ಬಾಯ್ಬಿಟ್ಟು ಹೇಳ್ರಿ. ಏನು ಕೊಡಕ್ ಆಗಲ್ರಿ. ಅಪ್ಳ ಟಾಕ್. ಸ್ವಾಮಿ, ತಾವು ಹೂ ಅಂದ್ರೆ ನಾನೊಂದು 20,000 ರೂಪಾಯಿನ. ಎಷ್ಟು? 20,000 ರೂಪಾಯಿ? ಹತ್ಕೊಂಡು ಉರಿಯೋ ಮನೆಗೆ ಇರ್ದಿದ್ದೆ ಲಾಭ. ಆ 20,000 ರೂಪಾಯಿ ಜೊತೆಗೆ ಈ ಮನೆನೂ ಬರ್ಕೊಟ್ಬಿಡಿ. ಚಪ್ಲಿ ಹೊಡಿತಾರ. ಯಾರೋ? ಮನೆ ಓನರ್. ಯಾಕೆ? ಇದು ಬಾಡಿಗೆ ಮನೆ, ರೆಂಟೆಡ್ ಹೌಸ್. ಒಂದ್ ಸ್ವಂತ ಮನೇನೂ ಗತಿ ಇಲ್ಲ. ಆ 20,000 ರೂಪಾಯಿ ಜೊತೆಗೆ ಮದುವೆ ಖರ್ಚು ನೀವೇ ವಹಿಸ್ಕೊಂಡ್ಬಿಡಿ. ನನ್ ಸ್ವಂತ ಡ್ರೆಸ್ಗೆ ಅಂತ ಎಕ್ಸ್ಟ್ರಾ 3,000 ರೂಪಾಯಿ ಕೊಟ್ಬಿಡಿ. ಏನು ಅಂದ್ರೆ ಪದ್ಧತಿ ಪ್ರಕಾರ ನಾವೊಂದ್ ತಾಳಿ ಅವ್ರೊಂದ್ ತಾಳಿ ಮಾಡಿಸ್ಬೇಕು. ಆ 2 ತಾಳಿನೂ ನಾನೇ ಮಾಡಿಸ್ತೀನಿ. ಆ ದುಡ್ಡೇನಿದ್ರು ನನ್ ಕಡೆ ಕೊಟ್ಬಿಡಿ. ಈ ವಿಷಯ ಮಾತ್ರ ನನ್ ಮಗನಿಗೆ ಹೇಳ್ಬೇಡಿ. ಆಯ್ತು ಬಿಗ್ರೆ. ಮುಹೂರ್ತನ ಯಾವಾಗ ಇಟ್ಕೊಳ್ಳೋಣ? ಈ ತಿಂಗಳು 18ನೇ ತಾರೀಕು ದಿವಸ ಚೆನ್ನಾಗಿದೆ, ಅವತ್ತೇ ಇಟ್ಕೊಂಡ್ಬಿಡಣ. ಶಾಸ್ತ್ರಿಗಳಿಗೇನೋ ಚಿಲ್ಲರೆ ಬೇಕಂತೆ. ನನ್ನ ಹತ್ರ ಬರೀ 100 ರೂಪಾಯಿ ನೋಟ್ಗಳಿದಾವೆ. ಅದೇನ್ ಎಣಿಸ್ತೀರ ಕೊಡ್ರಪ್ಪ ಇಲ್ಲಿ. ಶಾಸ್ತ್ರಿಗಳ ಹೆಸರು ಹೇಳಿ ನೀನ್ ಜೋಕ್ ಹಾಕೋತಾ ಇದ್ಯಾ? ಅಪ್ಲ ನೋಡ್ಬಿಟ್ಟ 50-50. ಟೀಪಾಯ್ ನನ್ ಮಗ ಈಗಾಗ್ಲೇ 20 ಬಾಟ್ಲು ಕುಡಿದಿದ್ದೇನೆ, ಮತ್ತೆ ಕೈ ಹಾಕ್ತಾನೆ ಇದ್ದಾನೆ. ಮಾಂಗಲ್ಯ ಕಲ್ಯಾ ಇಲ್ವೇ ನೋ ಮಾಂಗಲ್ಯ. ರಾಯ್ರೆ, ಮಂಗಳಸೂತ್ರನೇ ಕಾಣ್ತಾ ಇಲ್ವಲ್ಲ? ಮಂಗಳಸೂತ್ರ ಇಲ್ವಾ? ಈಗ್ರೆ ಶಾಸ್ತ್ರಿಗಳು ಮಂಗಳಸೂತ್ರ ಕೇಳ್ತಿದ್ದಾರೆ. ಮದುವೆ ಅಲ್ವಾ, ಕೇಳ್ತಾರೆ. ತಟ್ಟೆಲಿ ಮಂಗಳಸೂತ್ರನೇ ಇಟ್ಟಿಲ್ವಂತೆ. ಈಗ ಇಟ್ಬಿಡಿ. ಇದೇನಿದು? ಮಂಗಳಸೂತ್ರ ಮಾಡಿಸ್ತೀನಿ ಅಂತ ನೀವು ತಾನೇ ಹಣ ಇಸ್ಕೊಂಡಿದ್ದು. ಅಯ್ಯೋ, ನೀವು ಮಂಗಳಸೂತ್ರ ದುಡ್ಡು ಕೊಟ್ಟಿದ್ದ? ನಾನ್ ಬೇರೆ ಯಾವ್ದಕ್ಕೋ ಕೊಟ್ರೇನೋ ಅಂತ ಖರ್ಚು ಮಾಡ್ಕೊಂಬಿಟ್ಟೆ. ಈಗೇನ್ ಮಾಡೋದು? ಮುಹೂರ್ತ ವೇಳೆ ಮೀರ್ ಹೋಗ್ತಾ ಇದೆ, ಬೇಗ ಮಂಗಳಸೂತ್ರ ತಗೊಂಡು ಬನ್ನಿ. ಮಂಗಳಸೂತ್ರನೇ ಇಲ್ವಂತೆ. ಮಂಗಳಸೂತ್ರನೇ ಇಲ್ದೆ ಹೋದ್ರೆ ಹೇಗಪ್ಪ? ಮಂಗಳಸೂತ್ರ ಇಲ್ದೇನೆ ಮದುವೆ ಮಾಡಕ್ ಕೊಟ್ಟಿದ್ದಾರೆ. ಎಂತ ಬಿಗ್ನಾಸಿ ಸಂಬಂಧ ಮಾಡ್ದಂಗಾಯ್ತು. ನಮ್ ಕಡೆಯವರೆಲ್ಲ ಎದ್ದಿಟ್ಕೊಂಬಿಡಿ, ಮದುವೆ ಕ್ಯಾನ್ಸಲ್ ಆಗೋಯ್ತು. ದಯವಿಟ್ಟು ಹಾಗೆ ಮಾಡ್ಬೇಡಿ ಯಜಮಾನ್ರೆ, ಹೇಗಾದ್ರೂ ಮಾಡಿ ಮದುವೆ ಮಾಡಿಸ್ಕೊಡಿ. ಮಂಗಳಸೂತ್ರನೇ ಇಲ್ದೆ ಮದುವೆ ಹೆಂಗ ಮಾಡಕ್ಕಾಗುತ್ತೆ? ಯಜಮಾನ್ರೆ. ಏನು ಅಂದ್ರೆ ಏನ್ ಕಲ್ರೆ? ಇದನ್ನ ತಗೊಂಡು ಹೋಗಿ ಶಾಸ್ತ್ರಿಗಳ ಕೈ ಕೊಡಿ. ಇದೆಲ್ಲಿತ್ತು? ಎಲ್ಲಿತ್ತು ಅಂತ ಕೇಳ್ಬೇಡಿ, ಇದನ್ನ ತಗೊಂಡು ಹೋಗಿ ಮೊದ್ಲಿ ಮದ್ವೆ ನಡೆಸ್ಕೊಡಿ. ತಗೊಳ್ಳಿ ಶಾಸ್ತ್ರಿಗಳೇ, ಮದ್ವೆ ನಡೆಸಿ. ನಿಲ್ಸಿ. ಇಲ್ಲಿ ಮಂಗಳ ಕಾರ್ಯ ನಡಿಬೇಕಾದ್ರೆ ನೀವು ತಾಳಿ ಬಿಚ್ಚಿ ನಿಂತಿದ್ದೀರಲ್ಲ. ಹೀಗ್ರೆ ನೀವು ಸಂಪ್ರದಾಯ ಬಿಟ್ರು ನಾವ್ ಸಂಪ್ರದಾಯ ಬಿಡಲ್ಲ ಕಣ್ರಿ. ಅದೇನ್ ರಿಸ್ಟ್ ವಾಚ್ ಕೆಟ್ಟೋಯ್ತಾ? ಬೇಕು ಅಂದಾಗ ಕಟ್ಕೊಂಡು, ಬೇಡ ಅಂದಾಗ ಸಿಕ್ ಜಾಗದಲ್ಲಿ ಬಿಚ್ಚಿಡಕ್ಕೆ. ಅಲ್ಲಮ್ಮ,
ಗಂಡ ಕುಂಟ್ಕೊಂಡಂಗ್ ನಿನ್ ಎದುರುಗಡೆನೆ ಇದ್ದಾನೆ. ನೀನ್ ತಾಳಿ ಬಿಚ್ಚಿಟ್ಟಿದ್ಯಲ್ಲ ಅಂದ್ರೆ ನಿನ್ ದೃಷ್ಟಿಲಿ ಏನ್ ಗಂಡ ಬದುಕ್ದಂಗ ಇಲ್ಲ ಸತ್ತಂಗ? ತಂದೆ ಕಟ್ಟಿರೋ ತಾಳಿನಿ ಮಗಳಿಗೂ ಕಟ್ಟಿಸ್ತಾ ಇರೋದು ನೋಡಿದ್ರೆ ನನ್ ಮಗದ್ ಸುಖನ ನೀನು ಹಚ್ಕೊಳಕ. ಅಮ್ಮ, ಹಣೆಯಲ್ಲಿ ಕುಂಕುಮ, ಕುತ್ತಿಗೆಲಿ ತಾಳಿ, ಮುತ್ತೈದೆಗ್ ಸದಾ ಇರ್ಬೇಕು ಅಂತ ಹೇಳ್ತಾ ಇದ್ದೆ ನೀನೆ. ಯಾಕಮ್ಮ ಹೀಗ್ ಮಾಡ್ದೆ? ನೀನ್ ಸುಮಂಗಲಿಯಾಗಿ ನನ್ಗೆ ಆಶೀರ್ವಾದ ಮಾಡ್ಬೇಕಮ್ಮ. ಯಾವ ತಾಳಿ ನಿನ್ನ ಮಡಲ್ ತುಂಬಿಸ್ತೋ ಆ ಕರುಡಿನ ಕುಡಿನೇ ನಿನ್ನ ತಾಳಿನ ನುಂಗ್ ಹಾಕುತ್ತೆ ಅನ್ನೋದಾದ್ರೆ ನನಗೆ ಮದುವೆ ಬೇಡಮ್ಮ. ಕಲ್ಪನಾ, ಹೌದಪ್ಪ, ಮೊದ್ಲಿ ತಾಳಿನ ಅಮ್ಮನ್ ಕುತ್ತಿಗೆ ಕಟ್ಟು. ಚೆನ್ನಾಗಿದೆಯಮ್ಮ, ಬಹಳ ಚೆನ್ನಾಗಿದೆ. ಸದಾರಾಮೆ ನಾಟಕ. ಮಗಳ ಮದ್ವೆಲಿ ಅಪ್ಪ ಅವನಿಗೆ ಮರುಮದ್ವೆನಾ? ಮಿಸ್ಟರ್ ವಿಜಯ್ ಕುಮಾರ್, ಇನ್ನು ಏನ್ ನೋಡ್ತಾ ಇದ್ದೀರಿ? ಆಚೆ ಬಂದು ಕೈಗೆ ಅಕ್ಷತೆ ಕಾರ್ಡ್ ತಗೊಂಡು ಮುತ್ಕ ಮುತ್ಕಿ ತಲೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಊಟ ಪಂಗಿಸ್ಬಿಟ್ಟು ಜಾಗ ಖಾಲಿ ಮಾಡೋಣ. ಬನ್ರಿ ಹೊರಗಡೆ. ತಾಳಿ ಕಟ್ಟದ ಹೊರತು ನಾನ್ ಬರಲ್ಲ. ತಾಳಿನೇ ಇಲ್ಲ ಅಂದ್ಮೇಲೆ ಕಟ್ಟದಲ್ಲಿಂದ ಬಂತು? ತಾಳಿ ಇಲ್ಲಿದೆ, ತಾಳಿ ಇಲ್ಲಿದೆ. ಇದಾ? ಅರಿಶಿನ ದಾರಕ್ಕೂ ತಾಳಿ ಸರಕ್ಕೂ ವ್ಯತ್ಯಾಸ ಏನಿಲ್ಲಪ್ಪ. ಇದಕ್ಕೂ ತಾಳಿಗಿರೋಷ್ಟು ಪವಿತ್ರತೆ ಇದೆ. ಹೌದೌದು, ನಮ್ಮ ದೇಶದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಅರಿಶಿನ ದಾನನೇ ಮಾಂಗಲ್ಯ ಸರವಾಗಿದೆ. ಇದೇ ಮಂಗಳ ಸೂತ್ರದ ರಹಸ್ಯ. ಅಂದ್ರೆ ನನ್ ಮಗ ಈ ಎಷ್ಟು ದಾರ ಕಟ್ಬೇಕಾ? ಅಪ್ಪ, ಅವರು ಹೇಳ್ದೆ ಹೋದ್ರು ನಾನ್ ಕಟ್ಟೇ ಕಟ್ತೀನಿ. ಶಾಸ್ತ್ರಿಗಳೇ, ಮಂತ್ರ ಹೇಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ವಸ್ತ್ರಾಣಿ ಸುಭಗೆ ತ್ವಂ ಜೀವ ಶರದಾಂ ಶತಂ. ನಮಸ್ಕಾರ GMT ಅವರಿಗೆ. ನೀವಂತೂ ಎಂಟಿ. ಈ ಜನ್ಮದಲ್ಲಿ ನಿಮಗ್ ಮದ್ವೆ ಆಗಲ್ಲ. ಕುಕ್ಕರ್ಸಿ. ಇಲ್ಲೊಂದ್ ಪ್ಲೇಟ್ ತಿನ್ಕೊಡಪ್ಪ. ಈಗಾಗ್ಲೇ 20 ಪ್ಲೇಟ್ ತಿಂದಿದ್ರಲ್ಲ, ಮತ್ ಕೇಳ್ತಿದ್ದೀರಲ್ರಿ? ಗುಗ್ಗು, ನನ್ಗಲ್ಲ, ಶಾಸ್ತ್ರಿಗಳಿಗೆ. ಶಾಸ್ತ್ರಿಗಳಿಗಾದ ಕೊಡೋಣ. ಅದೇ ಹೇಳಿದ್ದು. 50-50. ನಾನಾಗ್ಲೇ ಎಂಜಾಯ್ ಮಾಡ್ಬಿಟ್ಟೆ. ನೋ ಪ್ರಾಬ್ಲಮ್. ಟಾಪ್ ನಿಂದು, ಬಾಟಮ್ ನಂದು. ಎಲೆ ನೆಕ್ಕೋನಿಗೆ ಮೂತಿ ನೆಕ್ಕೋನ್ ಒಬ್ಬ ಅನ್ನೋ ಹಾಗೆ ಸೂಪರ್ ಕಾಂಬಿನೇಷನ್. ನಮಸ್ಕಾರ ಅಬ್ಬೈ ಶಾಸ್ತ್ರಿಗಳಿಗೆ. ನಮಸ್ಕಾರ. ಪ್ರಸ್ತುತಕ್ಕೆ ಒಳ್ಳೆ ಮುಹೂರ್ತ ಹುಡುಕಿಟ್ಟಿದ್ದೀರಾ? ಟುಡೇ ನೈಟ್ ಒಳ್ಳೆ ಮುಹೂರ್ತ ಇದೆ. ಆ ಮುಹೂರ್ತದಲ್ಲಿ ಪ್ರಸ್ತಾವ ಮುಗಿಸ್ಬಿಟ್ರೆ ಮಿನಿ ರಾಜ್ಕುಮಾರೋ, ಮಿನಿ ಮಾಲಾಸಿನೋ, ಮಿನಿ ದೇವೇಗೌಡರು ಹುಟ್ಟುತ್ತಾರೆ. ಹಾಗಾದ್ರೆ ಕನ್ಫರ್ಮ್ ಮಾಡ್ಕೊಂಡ್ ಬಿಡೋಣ. ಅಮ್ಮ, ನಿನ್ನನ್ನ ಯಾರೋ ಕರೀತಿದ್ದಾರೆ. ಯಾರು? ಇವಳ ತಾಯಿ. ಹೌದಾ? ಅತ್ತೆ ಅತ್ತೆ. ಬರ್ತೀನಿರಮ್ಮ. ಏನ್ರಿ ಇದು? ಟುಡೇ ನೈಟ್ ನಮ್ಮ ಫಸ್ಟ್ ನೈಟ್. ಅಯ್ಯೋ, ಮನೆ ತುಂಬಾ ಜನ ಇದ್ದಾರೆ ಬಿಡ್ರಿ. ಏನು ಪ್ರಸ್ತಾವ ಬೇಡವಾ? ಹಾಗಲ್ಲ ರೀ, ಈ ರೀತಿ ಹಿಡ್ಕೊಳೋದ್ ಬೇಡ ಅಂದೆ. ಸರಿ, ಇವಾಗ ಬಿಡ್ತೀನಿ. ರಾತ್ರಿ ಮಾತ್ರ ಸತ್ರು ಬಿಡಲ್ಲ. ವಿಜಯ್, ಅಪ್ಪ. ಏನಪ್ಪ? ಇನ್ನು ಇಲ್ಲೇ ಇದೆಯಲ್ಲೋ? ಆಫೀಸ್ ಗೊತ್ತಾಗ್ಲಿಲ್ಲ? ಹೊರಡು ಹೊರಡು. ಅಪ್ಪ, ಇದನ್ನ ಬ್ಯಾಂಕ್ ಹೋಗಿ ನಮ್ ಮ್ಯಾನೇಜರ್ ಕೊಟ್ಬಿಡಪ್ಪ. ಏನಪ್ಪ ಇದು? 3 ದಿನಕ್ಕೆ ಲೀವ್ ಲೆಟರ್. 3 ದಿವಸದ ರಜಾ ಏನಿದ್ರು ಹೆಂಗಸ್ರಿಗೆ, ಗಂಡಸ್ರಿಗಲ್ಲ, ಗೊತ್ತಾಯ್ತಾ? ಹಾಗಲ್ಲಪ್ಪ, 3 ದಿನ ಪ್ರಸ್ತಕ್ಕೆ 3 ದಿವಸ ರಜಾ ಹಾಕಿದ್ಯಾ? ದಿವಸಕ್ಕೆ 120 ರೂಪಾಯಿ. ನಂಗೆ 3 ದಿವಸಕ್ಕೆ 360 ರೂಪಾಯಿ ಲಾಸ್ ಆಗುತ್ತೆ. ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ಮರ್ಯಾದಿಂದ ಹೊರಡು. ಇಷ್ಟೆಲ್ಲ ಖರ್ಚು ಮಾಡಿ ಪ್ರಸ್ತಾವ ಏರ್ಪಾಟ್ ಮಾಡಿರೋದು ಯಾಕೋ? ಪ್ರಸ್ತ ಏನಿದ್ರು ರಾತ್ರಿಗೆ ಕಣೋ, ಅದಕ್ಕೆ ಅದನ್ನ ಫಸ್ಟ್ ನೈಟ್ ಅಂತಾರೆ ಹೊರತು ಫಸ್ಟ್ ಡೇ ಅನ್ನಲ್ಲ. ಬಾಬಾ. ವಿಜಯ್, ಎಲ್ಲ ಮುಗೀತಾ? ಇನ್ನೂ ಇಲ್ಲ ಲಕ್ಷ್ಮಿ, ಇವತ್ ರಾತ್ರಿಗೆ ಮುಹೂರ್ತ ಇಟ್ಟಿದ್ದಾರೆ. ಏನ್ ಮುಹೂರ್ತ? ಪ್ರಸ್ತಕ್ಕೆ. ಏನ್ ಪ್ರಸ್ತ? ನೀವೇನ್ ಕೇಳಿದ್ರಿ? ನಾನು ಲೆಜ್ಜರ್ ಅಲ್ಲಿ ಎಂಟ್ರೀಸ್ ಮುಗೀತಾ ಅಂತ ಕೇಳಿದೆ. ಅದ ನಾನು ಪ್ರಸ್ತದ ಬಗ್ಗೆ ಕೇಳ್ತಿದ್ದೀರಾ ಅನ್ಕೊಂಡೆ. ಎಂಟ್ರಿ ಆಯ್ತು, ತಗೊಳ್ಳಿ. ಇವತ್ ರಾತ್ರಿ ನಿಮ್ ಪ್ರಸ್ಥಾನ?
ಹೌದು ಲಕ್ಷ್ಮಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸರ್, ಮ್ಯಾನೇಜರ್ ನಿಮ್ಮನ್ನ ಕರೀತಾ ಇದ್ದಾರೆ. ನನ್ನ ಹೌದು ಸರ್. ಕರುದ್ರ ಸರ್? ಇದೇನ್ರಿ ಫೈಲ್ ಸರ್. ಫೈಲ್ ಅಂತ ನನಗೂ ಗೊತ್ತು. ಸ್ಟೇಷನರಿ ಎಕ್ಸ್ಪೆನ್ಸ್ ಅಂತ ಬರೆಯೋ ಜಾಗದಲ್ಲಿ ಪ್ರಸ್ತುತ ಎಕ್ಸ್ಪೆನ್ಸ್ ಅಂತ ಬರ್ದಿದ್ದೀರಲ್ರಿ? ಬರ್ದಿದ್ದೀನಾ ಸರ್? ಅಯ್ಯಯ್ಯೋ, ಸಾರಿ ಸರ್, ತಪ್ಪಾಗೋಯ್ತು. ಕರೆಕ್ಟ್ ಮಾಡ್ಕೊಂಡು ತಗೊಂಬನ್ನಿ. ಆಗ್ಲಿ ಸರ್. ಕಲ್ಪನಾ, ಆ ಸೀರೆ ಯಾಕೆ ಉಟ್ಕೋತಿದ್ಯಾ? ಮುಹೂರ್ತ ಟೈಮ್ ಆಗ್ತಿದೆ, ಈ ಸೀರೆ ಉಟ್ಕೋ. ಸರಿ. ಅಪ್ಪ, ನಾಳೆ ಗಂಟೆ ಆಯ್ತು. ವಿಜಯ್ ಸರ್, ಫಿಕ್ಸೆಡ್ ಡಿಪಾಸಿಟ್ ಪರ್ಟಿಕ್ಯುಲರ್ಸ್ ಕಳ್ಸ್ಕೊಡಿ ಅಂತ ಹೆಡ್ ಆಫೀಸ್ ಇಂದ ಫೋನ್ ಬಂದಿತ್ತು. ಅದಕ್ಕೆ ಇಮಿಡಿಯೇಟ್ ಆಗಿ ಫೈಲ್ ರೆಡಿ ಮಾಡ್ಕೊಡಿ. ಇವಾಗ್ಲಾ? ಸರ್ ನಾಳೆ ಮಾಡ್ತೀನಿ ಸರ್. ನೋ ಅರ್ಜೆಂಟ್ ಆಗ್ಬೇಕು, ಈಗಲೇ ರೆಡಿ ಮಾಡಿ. ಅರ್ಜೆಂಟಾ? ಬೆಸ್ಟ್ ಆಫ್ ಲಕ್ ಫಾರ್ ದ ಫಸ್ಟ್ ನೈಟ್. ಹಾ ಸರ್, ತಗೊಳ್ಳಿ ಸರ್ ಪರ್ಟಿಕ್ಯುಲರ್ಸ್. ನಾ ಬರ್ತೀನಿ ಸರ್. ನೋಡಿ, ನಾಳೆ ಬೆಳಿಗ್ಗೆ ಬಾಂಬೆಯಿಂದ ನಮ್ಮ ಮೆಮಡಿ ಬರ್ತಿದ್ದಾರೆ. ಹಾಲಿಡೇನಲ್ಲಿ ಒಂದು ರೂಮ್ ಬುಕ್ ಮಾಡಿ. ಸರ್, ಅದಕ್ಕೆ ಬೇರೆ ಯಾರನ್ನಾದ್ರೂ ಕಳ್ಸ್ಕೊಡಿ ಸರ್, ನಾನು ಹೋಗ್ಬೇಕು ಸರ್. ಹೋಗ್ಬೇಕು ಅಂತಿರಲ್ಲ, ಮನೆಗೆ ಹೋಗಿ ಏನ್ರಿ ಮಾಡ್ತೀರಾ? ಇವತ್ತು ನನ್ನ ಪ್ರಸ್ತ ಸರ್. ಪ್ರಸ್ಥಾನ ಮೊದ್ಲೇ ಯಾಕ್ರೆ ಹೇಳಿಲ್ಲ ಈ ವಿಷಯನ? ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್. ಸಂತೋಷವಾಗಿ ಹೊರಟ್ ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರೀ ಸ್ವಾಮಿ, ಅರ್ಜೆಂಟ್ ಆಗಿ ಒಂದು ಕೇಕ್ ಸ್ವೀಟ್ ಕೊಡಿ. ಸ್ವಲ್ಪ ಇರಿ, ಅವ್ರಿಗೆ ಕೊಟ್ಬಿಟ್ಟು ಕೊಡ್ತೀನಿ. ನನ್ಗೆ ಮುಂಚೆ ಕೊಡಿ ಸರ್, ನಾನು ಬೇಗ ಹೋಗ್ಬೇಕು. ಇವತ್ತು ನನ್ನ ಪ್ರಸ್ತ. ಸರ್ ಟೈಮ್ ಎಷ್ಟು? 5:15 ಸರ್. ಥ್ಯಾಂಕ್ ಯು ಸರ್. ನಾಲ್ಕಾಣೆಗೆ ಮಲ್ಲಿಗೆ ಹೂ ಕೊಡು. 4 ಆಣೆಗೆ ಮಲ್ಲಿಗೆ ಹೂವನ ತಲೆಗೆ ಮುಡ್ಕೊಳಕ, ಕಿವಿಗೆ ಇಟ್ಕೊಳಕ? ಮಂಚದ ಮೇಲೆ ಉದರ್ಸಕ್ಕೆ. ಇವತ್ತು ನನ್ನ ಪ್ರಸ್ತ. ಹುಡುಗ ಹುಡುಗಿನ ಹಸೆ ಮನೆ ಮೇಲೆ ತಂದು ಕೂರಿಸಿ ತಡ ಮಾಡಿದ್ರೆ ಮುಹೂರ್ತ ಮೀರ್ ಹೋಗುತ್ತೆ. ಆಟೋ ಬರ್ತೀಯಾ? ಇಲ್ಲ ರೀ, ಬರೋದಿಲ್ಲ. ಹುಡುಗಿ ಅರೈ ಬಿಡ, ಹುಡುಗ ನಾಟೆಡ್ ಕಮ್ಮ, ಮುಹೂರ್ತ ಮಿಸ್ಸಿಂಗ್. ವಾಟುಡು ಅವ ಫೋನ್ ಮಾಡಿದ್ದೆ, ಬ್ಯಾಂಕಿಂದ ಹೊರಟು ತುಂಬಾ ಹೊತ್ತಾಯ್ತಂತೆ. ಮತ್ತೆ ಎಲ್ಲಿಗೆ ಹೋದ್ರು? ರಾಯ್ರೆ, ಇವತ್ತಾದ್ರೂ ಅಟ್ಲೀಸ್ಟ್ ಆಟೋದಲ್ಲಿ ಬರ್ಲಿಕ್ಕೆ ಕೇಳ್ಬೋದಾಗಿತ್ತಲ್ಲ. ಅವನ್ ನನ್ ಮಗ ನಡ್ಕೊಂಡೇ ಬರ್ತಾನೆ, ಸತ್ರು ಆಟೋದಲ್ಲಿ ಬರಲ್ಲ. ಆಟೋ ಮನೆ ಕರ್ಕೊಂಡು ಹೋಗಿ ಸರ್. ಇವತ್ತು ನನ್ನ ನೋಡ್ರಪ್ಪ, ಯಾವ್ದೋ ಕಾರ್ ಕಮಿಂಗು. ಕಾರಲ್ಲ, ಆಂಬುಲೆನ್ಸು.